ಇವತ್ತಿಂದು ಅರಸೀಕೆರೆಯಲ್ಲಿ ಏನ್ ಬೆಳವಣಿಗೆ ಆಗ್ತಿದೆ ಅನ್ನ ಸಂತೋಷದ್ದು ದೇವಸ್ಥಾನದ ದುಡ್ಡಿಂದಾಗ್ಲಿ ಇವತ್ತಿಂದ ಏನ್ ಡಿವೈಎಸ್ಪಿ ಗಲಾಟೆ ಸ್ಟ್ರೈಕ್ ಮಾಡಿಸ್ತಾರ ಪರವಾಗಿ ನಿಮ್ದು ಏನ್ ಹೇಳ್ತೀರಾ ಸಾಹೇಬ್ರೆ ನೀವು? ಯಾವ ವಿಚಾರವಾಗಿ? ಈ NR ಸಂತೋಷ್ ಬಗ್ಗೆ ಇವತ್ತಿನ ಬೆಳವಣಿಗೆ ಅರಸೀಕೆರೆ ತಾಲೂಕಲ್ಲಿ ನಡೀತಾ ಇರೋದು ಬೆಳವಣಿಗೆ ಎಲ್ಲಾ ನ್ಯೂಸ್ ಚಾನಲ್ ನೋಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಾನು ಕೂಡ ಒಂದು 6 ಗಂಟೆಯಿಂದ ನಾನು ನೋಡ್ತಾ ಇದ್ದೆ. ಅಮ್ನಟ್ಟಿ ವಿಚಾರವಾಗಿ ಏನು 1,48,00,000 ಏನೋ ಅಮೌಂಟ್ನ ಅವರು ದೇವಸ್ಥಾನದ ಉಂಡಿ ದುಡ್ಡು ತೆಗೆದುಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ ಅಂತೇಳಿ ವಿಚಾರವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಯಾದವ ಸಮುದಾಯ ನಮ್ಮ ತಾಲೂಕಲ್ಲಿ ಭಾಳ ಮುಗ್ಧವಾದಂಥ ಸಮುದಾಯ. ಭಾಳ ಮುಗಿದ್ರು, ಅವರಿಗೆ ಅಷ್ಟು ಗೊತ್ತಿಲ್ಲ. ಅಂದರೆ ಯಾರು ಹೇಳಿದ್ರು ಕೂಡ ನಂಬ್ತಾರೆ. ಒಬ್ಬ ಮನುಷ್ಯನ ನಂಬಿದ್ರೆ ಪ್ರಾಣ ಕೊಡೋ ಅಂತ ಒಂದು ಸಮುದಾಯ ಅದು. ಆ ಸಮುದಾಯದ ಜೊತೆಲಿ ಈ ಒಬ್ಬ NR ಸಂತೋಷ್ ಅಂತ ಹೇಳೋಂಥ ವ್ಯಕ್ತಿ ಆಟ ಆಡಬಾರ್ದಾಗಿತ್ತು. ಏನೋ ಆಡಿದ್ದಾರೆ, ಏನು ಅಂತ ಗೊತ್ತಿಲ್ಲ ನನಗೆ. ಬರೀ ಒಂದೇ ಕೇಳ್ತಾ ಇದ್ದೀನಿ, ಅವ್ರು ಏನಾದ್ರು ದುಡ್ಡು ತೊಗೊಂಡೋಗಿದ್ರೆ ಆ ದೇವಸ್ಥಾನ ದುಡ್ಡನ್ನು ಅವ್ರಿಗೆ ಕೊಟ್ಟರೆ ಆಯಿತು. ಕೊಟ್ಟಿದ್ದನ್ನ ಒಪ್ಕೋಬೇಕಾಗಿತ್ತು. ಮತ್ತು ಮೇಲಾಗಿ ಇನ್ನೊಂದು ಏನೋ ಪ್ರಶ್ನೆ ಕೇಳಿದ್ರಿ, ಅದು DYSP ವಿರುದ್ಧ, ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ, ಪೊಲೀಸ್ ಠಾಣೆಯ ವಿರುದ್ಧ, ಪೊಲೀಸರ ವಿರುದ್ಧ ಕಾಂಗ್ರೆಸ್ ಪರವಾಗಿ ಮಾಡ್ತಿದ್ದಾರೆ ಕೆಲಸನ ಅನ್ನೋದು ಇವರ ಒಂದು ಪ್ರತಿಭಟನೆಯ ಉದ್ದೇಶ. ಒಂದು NR ಸಂತೋಷ್ ಅವರೇ, ತಾವು ಕೂಡ ಬುದ್ಧಿವಂತರಿದ್ದೀರಿ. ನೀವು ಕೂಡ ಮಾಜಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು. ಇವತ್ತಿಗೆ ಒಂದು ಪೊಲೀಸ್ ಇಲಾಖೆ, ನೀವು ಕೂಡ ಇದ್ದಂಥ ಸಂದರ್ಭದಲ್ಲಿ ಅದೇ ಕೆಲಸ ಮಾಡ್ತಾ ಇದ್ರ. ನೀವೆಲ್ಲ ಅಮಾಯಕರುಗಳ ಮೇಲೆ ಏನೇನು ಕೇಸ್ ಹಾಕ್ಸಿದ್ರಲ್ಲ, ಅಟ್ರಾಸಿಟಿ ಕೇಸ್ಗಳು, ಬೇರೆ ಬೇರೆ ಥರ ಕೇಸ್ಗಳೆಲ್ಲ ಹಾಕ್ಸಿದ್ರಲ್ಲ, ಅವಳು ಕೂಡ ನಿಮ್ಮ ಕೈವಾಡ ನಡೆಸಿದ್ರ ನೀವು. ಬೇರೆಯವ್ರ ಮೇಲೆ ನೀವು ಹೇಳ್ತಾ ಇದ್ದೀರಾ ಇವತ್ತು ಅಂತ ಹೇಳಿದ್ರೆ, ಸೊ ನೀವು ಕೂಡ ಆ ಸಮಯದಲ್ಲಿ ಅದು ಮಾಡಿದ್ದೀರಾ. ಇವತ್ತು ನಿಮ್ಮ ಮೇಲೆ ಬಂದಂಥ ಆರೋಪಗಳನ್ನ ಮುಚ್ಚಾಕೊಳ್ಳಿಕ್ಕೆ ಈ ಒಂದು ಅಹೋರಾತ್ರಿ ಸತ್ಯಾಗ್ರಹ ಪೊಲೀಸರ ವಿರುದ್ಧ ಅಂತ ಹೇಳ್ತಾ ಇದ್ದೀರಾ. ಬಿಡ್ರಿ, FIR ಮಾಡಿ. ನೀವು ಹೇಳ್ತಾ ಇದ್ದೀರಾ ಕೌಂಟ್ರ್ FIR ಅವರು ಮಾಡಿಕೊಡ್ತಾರೆ, FIR ಮಾಡಲಿ. IO ಇರ್ತಾನೆ, ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾನೆ ಕೆಲಸನ. ಆ ಟೈಮಲ್ಲಿ ನಿಮಗೆ ಚಾರ್ಜ್ ಶೀಟ್ ಟೈಮಲ್ಲಿ ನೋಡ್ಕೊಳ್ಳಿ. ನೀವು ಹೇಳೋಂಥ ಸೆಕ್ಷನ್ಸು ಬರಲಿಲ್ಲ ಅಂತ ಹೇಳಿದ್ರೆ, ಅವತ್ತು ಚಾರ್ಜ್ ಶೀಟ್ ನೀವು ಫೈಟ್ ಮಾಡಿ. ಚಾರ್ಜ್ ಶೀಟಲ್ಲಿ ಈ ಸೆಕ್ಷನ್ಗಳನ್ನ ಹಾಕಲಿಲ್ಲ, 20,000 ದುಡ್ಡನ್ನ ಕದಿಲಿಲ್ಲ, ಹರೀಶ ಚೈನನ್ನ ಕದಿಲಿಲ್ಲ, ಕದ್ದಿದ್ದ, ಇನ್ನೇನೋ ಮಾಡ್ದ, ಮತ್ತೊಂದೋ ಮಾಡ್ದ. ಇವತ್ತಿಗೆ ಸಮುದಾಯಗಳ ವಿರುದ್ಧ, ಸಮುದಾಯಗಳ ಜಾತಿಗಳನ್ನ, ಅಣ್ತಮ್ಗಳನ್ನ, ಆಯಾ ಜಾತಿ ಧರ್ಮದರ್ನ ಒಡ್ಸಾಡಿಸುವಂಥ ಪ್ರಭಾವ ನಿಮ್ಮದು ಮನಸ್ಥಿತಿ ಅದಲ್ಲ, ಇದನ್ನ ಎಲ್ಲಿವರೆಗೂ ಬದಲಾವಣೆ ಮಾಡ್ಕೊಳಕ್ಕಾಗಲ್ವೋ ಅಲ್ಲಿವರೆಗೂ ಕೂಡ ರಾಜಕಾರಣದಲ್ಲಿ ನೀವು ಮುಂದುವರಿಯಲಿಕ್ಕಾಗಲ್ಲ. ಇವತ್ತಿಗೆ ಲಿಂಗಾಯತರ ಸಮಾಜನ ಹೊಡೆದ್ರಿ, ಲಿಂಗಾಯತರ ವಿರುದ್ಧನೇ ತಂದಾಕಿದ್ರಿ, ಲಿಂಗಾಯತರನ್ನೇ ಒಡ್ಸಾಡಿಸಿದ್ರಿ. ಇವತ್ತಿಗೆ ಯಾದವ ಸಮುದಾಯಕ್ಕೆ ಕಾಲಿಟ್ಟಿದ್ದೀರಾ. ಯಾದವ ಸಮುದಾಯದ ಅಣ್ತಮ್ಗಳ ಥರ ಇದ್ದಂಥ ಜನಗಳನ್ನ ಇವತ್ತು ಒಡ್ಸಾಡಿಸ್ತಾ ಇದ್ದೀರಾ. ಇವತ್ತು ಅಮಾಯಕರುಗಳನ್ನ ಕರ್ಕೊಂಡು ಒಂದು 20-30 ಜನನ ಯಾದವ ಸಮುದಾಯ ಅಣ್ತಮ್ಗಳೇ, ಅವರು ಹರೀಶ್ ಸಿಂಗ್ ಅಣ್ತಮ್ಗಳು, ನಮ್ಮ ಅಜ್ಜಪ್ಪರಿಗೆ ಅಣ್ತಮ್ಗಳು ಇರ್ತಾರವರು, ಇವ್ರನ್ನೇ ಒಡ್ಸಾಡಿಸ್ತಾ ಇದ್ದೀರಾ. ಇವತ್ತಿಗೆ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ನೀವು ಒಡ್ಸಾಡಿಸೋ ಲಕ್ಷಣ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ನಮ್ಮ ತಾಲೂಕಿನ ಜನ ನಿಮ್ಮನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಹಾಗಾಗಿ ಇದನ್ನ ಬಿಡ್ರಿ. ಇವತ್ತಿಗೆ ಬಂದಿರತಕ್ಕಂಥ ಆರೋಪನ ನೀವು ಸುಳ್ಳು ಅಂತ ಹೇಳಿ ಅದನ್ನ ಜನಗಳ ಮುಂದೆ ಹೇಳಿ. ನಾನು ಸುಳ್ಳು 1,48,00,000 ತಾಂಡಿಲ್ಲ ಅಂತ ಹೇಳಿ, ಅದು ಗೋಲ್ಡ್ ಕೊಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ, ಗೋಲ್ಡ್ ಕೊಟ್ಟಿದ್ದೀನಿ ಅಂತ ಹೇಳಿ, ಎಲ್ಲಿ ತಂದ್ರಿ ಅಂತ ಹೇಳ್ರಿ. ಆ ರಿಸಿಪ್ಟ್ ಕೊಡಿ, ಇನ್ವಾಯ್ಸ್ ಕೊಡಿ. ಇವತ್ತು ಗೋಲ್ಡಿಗೆ 3% GST ಇದೆ. 24 ಕ್ಯಾರೆಟ್ ಕೊಟ್ರು, 91 ಕ್ಯಾರೆಟ್ ಕೊಟ್ರು, 80 ಕ್ಯಾರೆಟ್ ಕೊಟ್ರು, ಯಾವ್ದು ಕೊಟ್ರಿ ಅಂತೆಲ್ಲ ಹೇಳಿ. ಅದನ್ನ ಹೇಳೋದು ಬಿಟ್ಟು ಏಕಾಏಕಿ ಒಂದು ರಾತ್ರಿ ಅಹೋರಾತ್ರಿ ಧರಣಿ, ಧರಣಿ, ಪೊಲೀಸರ ವಿರುದ್ಧವಾಗಿ ಅಹೋರಾತ್ರಿ ಧರಣಿ ಮಾಡ್ತೀರಾ ಅಂದ್ರೆ, ಸ್ವಾಮಿ, ಪೊಲೀಸರು IPC CRPC ಏನೈತೆ ಅದ್ರ ಮೇಲೆ ಕೆಲಸ ಮಾಡೋದು, ದೇಶದ ಸಂವಿಧಾನ ಏನಿದೆ ಅದ್ರ ಮೇಲೆ ಕೆಲಸ ಮಾಡೋದು. MLA ಹೇಳಿದ ತಕ್ಷಣ FIR ಬರೆಯಕ್ಕಾಗತ್ತೇನ್ರಿ? MLA ಹೇಳಿದ ತಕ್ಷಣ FIR ಮಾಡ್ಸಕ್ಕಾಗತ್ತೇನ್ರಿ? MLA ಹೇಳಿದ ತಕ್ಷಣ ಸೆಕ್ಷನ್ಗಳು ಬದಲಾವಣೆ ಮಾಡೋಕ್ಕಾಗತ್ತೇನ್ರಿ? ಯಾವ ಬುದ್ಧಿ ಇದೆ ಇಲ್ವರಿ ನಿಮಗೆ? ಈ ಸುಮ್ಮನೆ ಕಾರ್ಯಕರ್ತರುಗಳನ್ನ ಗೊಂದಲಕ್ಕೀಡು ಮಾಡ್ತೀರಾ, ಕಾರ್ಯಕರ್ತರುಗಳನ್ನ ದಿಕ್ ತಪ್ಪಿಸ್ತಾ ಇದ್ದೀರಾ, ಜಾತಿಗಳನ್ನ ಒಡಸಾಡಿಸ್ತಾ ಇದ್ದೀರಾ, ಕಾರ್ಯಕರ್ತರುಗಳ ಮಧ್ಯೆ ದ್ವೇಷದ ಬೀಜ ಬಿತ್ತು ಅಂತ ಕೆಲಸ ಮಾಡ್ತಿದ್ದೀರಾ. ಇದನ್ನ ನಿಲ್ಲಿಸಿ. ನೀವಾಗೇನೋ ಹೇಳ್ಬೋದು, ನಿಮ್ಮ ಫಾಲೋವರ್ಸ್ಗಳು ಏನೋ ಹೇಳ್ಬೋದು, ಇವನು ಒಬ್ಬ ಒಂದ್ಸಲ ರಾಜ್ಕುಮಾರ್ ಹಬ್ಬತ್ತಾನೆ ಎಲ್ಲ ಕೂತ್ಕೊಂಡು ವಿಡಿಯೋ ಮಾಡಿ ಬಿಡ್ತಾನೆ ಅಂತ ಹೇಳಿ. ಇದನ್ನ ಬಿಡ್ರಿ. ಕಾಲಾಯ ತಸ್ಮೈ ನಮಃ. ಏನೇನು ನಡಿಬೇಕು, ಯಾವ್ಯಾವ ಸಂದರ್ಭಕ್ಕೆ ಭಗವಂತ ಅವ್ರಿಗೆ ದಾರಿ ಮಾಡಿಕೊಡ್ತಾನೆ. ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಬಿಡ್ಬೋದು. ಅರ್ಥ ಐತೇನ್ರಿ? ಅವನ್ನೆಲ್ಲ ಬಿಟ್ಟು ಇವತ್ತಿಗೆ ರಾಜಕಾರಣ ಅಂತ ಹೇಳುವಂಥದ್ದು
ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ವರ್ಷಾಡಿಸುವಂಥದ್ದಲ್ಲ. ಅದನ್ನ ಬಿಟ್ಟು ನಿಮಗೆ ಯಾಕ್ರಿ ಬೇಕಾಗಿತ್ತು ಅಮ್ಮನಟ್ಟಿ ದೇವಸ್ಥಾನದ್ದು ಉಂಡಿ ದುಡ್ಡು? ನಿಮ್ಮನೆಗೆ ನಿಮ್ಮ ಕಾರಲ್ಲಿ ನಿಮ್ಮ ಅಣ್ಣ ತಮ್ಮಗಳು ತುಂಬ್ಕೊಂಬತ್ತೀರಾ ಅಂದ್ರೆ ಏನು? ನೀವು ಊರಲ್ಲಿ ಹುಟ್ಟಿದ್ವಿ ಜನನೇನ್ರಿ ನೀವು? ಆ ಊರಲ್ಲಿ ಇದ್ದೀರೇನ್ರಿ ನೀವು? ಆ ಜಾತ್ಯಸ್ಥರೇನ್ರಿ ನೀವೇನು? ಆ ಗುಡಿಗೌಡ್ರೇನ್ರಿ ನೀವೇನು? ಅಲ್ಲ ಆ ಕಮಿಟಿಗೆ ಏನಾದ್ರು ಮೆಂಬರ್ ಏನ್ರಿ? ಯಾವ್ದ್ರಿ ನಿಮ್ಗೆ ವಾಟ್ ಈಸ್ ಕಾಂಟ್ರಿಬ್ಯೂಷನ್? ಏನ್ರಿ ಕಾಂಟ್ರಿಬ್ಯೂಷನ್ ಐತೆ ಆ ದೇವಸ್ಥಾನಕ್ಕೆ ನಿಮ್ದು? ನೀವು ದುಡ್ಡು ಎತ್ಕೊಂಬರ್ಕ್ ನೀವು ಯಾರ್ರಿ? ಆ ಊರಲ್ಲಿ ಒಬ್ಬ ಯಾದವ ಸಮಾಜ ಇದ್ದವ್ರು ಯಾರನ್ನ ಒಬ್ಬರನ್ನ ಗೌಡ್ರನ್ನ ಕೂರಿಸ್ಕೊಂಡು ಕೊಡಬೇಕಾಯ್ತು, ಕೋರ್ಟ್ ಕ್ಲಿಯರ್ ಮಾಡ್ಕೊಂಡಿದ್ರಿ. ನಿಮ್ಮ ಯಾಕ್ರಿ ಈ ಆರೋಪ ಗೊತ್ತಾಯ್ತು? ಈ ಆರೋಪನ ಮುಚ್ಚಾಕ್ಲಿಕ್ಕೆ ರಾತ್ರಿ ಧೋರಣೆ ಕುತ್ಕೊಂಡು ಇದನ್ನ ಜನಗಳು ದಿಕ್ತಪ್ಸುವಂತ ಮಾಡೋಂಥದ್ದು ಇದು ಯಾವನಾರು ರಾಜಕಾರಣಿಗಳಿಗೂ ಸೊಲ್ಲಂತದೇನ್ರಿ? ಇದು ಮಾತೆತ್ತಿರ್ ನಾವೇನಾದ್ರು ನಿಮ್ಮ ವಿರುದ್ಧ ಮಾತಾಡ್ಬಿಟ್ರೆ JDS MLA ಯಾರೋ ಕಾಂಗ್ರೆಸ್ MLA ಶಿವಲಿಂಗೇಗೌಡ ಕಾಸು ಕೊಟ್ಬಿಟ್ಟ, ಸಮೀವುಲ್ಲಾ ಕಾಸು ಕೊಟ್ಬಿಟ್ಟ. ನಿಮಗೆ ಹೇಳ್ರಿ, ಕಾಸಿಗೆ ಜೀವನ ಮಾಡೋಂಥವ್ರು ಗಂಜಿಗೆರೆ ಹಾಕಿಗಳು ನೀವು. ನಾವು ಯಾವನು ನಿಮ್ಮ ಶಿವಲಿಂಗೇಗೌಡನು ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಸಮೀವುಲ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಯಾವನು ನಾನು ಪರ್ಚೇಸ್ ಮಾಡೋಂಥದ್ದು ಭೂಮಿ ಮೇಲೆ ತಾಕತ್ ಯಾವನಿಗೂ ಇಲ್ಲ. ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ. ಯಾವನ ನಿಮ್ಮ ಫಾಲೋವರ್ಸ್ಗಳು ಹೇಳ್ತಾರಲ್ಲ ಗಂಜಿಗೆರೆ ಹಾಕಿಗಳು ಅಂತ, ನನಗೆ ಹೇಳಲೇಬೇಡೋದನ್ನ. ನಿನಗಿಂತ ಮುಂಚೆ ನಾನು ಕೆಲಸ ಮಾಡಿದವನು. ಅವನ್ನೆಲ್ಲ ಕಾಮೆಂಟ್ಗಳನ್ನ ಹಾಕ್ಸಿ ಅದು ಬಿಟ್ಟು ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ರಾಜಕಾರಣ ಮಾಡು, ಆಯ್ತಾ? ಇಷ್ಟು ಹೇಳಿ. ಅರಸೀಕೆರೆ ತಾಲೂಕಲ್ಲಿ ಇವತ್ತು ರಾಜ್ಕುಮಾರ್ ನಾಗಸಮುದ್ರ ಅವರು 2028ಕ್ಕೆ ಬರ್ತಾರೆ ಅಂತ ಕೇಳ್ಪಡ್ತಾ ಇದೆ. ದಿನ ಮಾತಾಡ್ತಾನೆ ಇದಾರೆ ಎಲ್ಲಾ ಹತ್ರನು. ಅದು ನಿಜನಾ ಸುಳ್ಳ? ಅದೆಲ್ಲ ಹಣೆ ಬರ. ನಮ್ಮ ಹಣೆ ಬರದಲ್ಲಿ ಬಂದ ಭಗವಂತ ಏನಾರು 16 ತೋರಿಸಿದ ಅಂದ್ರೆ ಹೊರಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಷ್ಟೇ. ಅದಕ್ಕೇನ್ ಮಾಡೋಕ್ಕಾಗುತ್ತೆ. ಓಕೆ ಸರಿ ಸರ್, ಓಕೆ ಬಾಯ್, ಥ್ಯಾಂಕ್ ಯು.